ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಗೃಹಸ್ಥ ಧರ್ಮ ನಿರೂಪಣವೆಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಅಗಸ್ತ್ಯ, ನಾನು ನಿನಗೆ ಅವಿಮುಕ್ತೇಶ್ವರನ ಮಹಾತ್ಮ್ಯವನ್ನು ಹೇಳಿರುತ್ತೇನೆ. ಬಳಿಕ ಏನನ್ನು ಕೇಳಬಯಸುವೆ ಅದನ್ನು ಮರಳಿ ನಿನಗೆ ಹೇಳುವೆನು. ಅಗಸ್ತ್ಯನು ಹೇಳುತ್ತಾನೆ: ನನ್ನ ಕಿವಿಯು ಅವಿಮುಕ್ತೇಶ ಮಹಾತ್ಮ್ಯವನ್ನು ಕೇಳಿ ಕೇಳಿ ಸುಶ್ರುತವೆನಿಸಿತು, ಆದರೂ ನಾನು ತೃಪ್ತಿಗೊಳ್ಳಲಿಲ್ಲ. ಸ್ಕಂದ, ನೀನು ಅವಿಮುಕ್ತೇಶ್ವರ ಲಿಂಗ ಮತ್ತು ಅವಿಮುಕ್ತ ಕ್ಷೇತ್ರಗಳು ಇವು ಹೇಗೆ ಉಂಟಾದವು ಎಂಬುದನ್ನು ನನಗೆ ಹೇಳು. ಸ್ಕಂದನು ಹೇಳುತ್ತಾನೆ: ಅಗಸ್ತ್ಯ, ಮೋಕ್ಷವನ್ನು ಕೊಡುವ ಈ ಅವಿಮುಕ್ತ ಕ್ಷೇತ್ರವು ಲಿಂಗವು ಉಂಟಾಗಲು ಕಾರಣವನ್ನು ಹೇಳುವೆನು. ಪುಣ್ಯಾತಿಶಯದಿಂದ ಇಷ್ಟಾರ್ಥಗಳು ಸಿದ್ಧಿಸುವವು. ಆ ಪುಣ್ಯವು ವೇದಾಧ್ಯಯನದಿಂದ ಉಂಟಾಗುವುದು. ಅವಕಾಶವನ್ನು ಹೊಂದಿ ಕೊಲ್ಲುವ ಕಲಿ ಮತ್ತು ಕಾಲಗಳು ವೇದೋಕ್ತ ಮಾರ್ಗವನ್ನು ಸೇವಿಸುವ ಮನುಷ್ಯರ ಸ್ಪರ್ಶದಿಂದ ನಾಶವಾಗುವವು. ವಿಹಿತವಾದುದನ್ನು ಬಿಡುವುದರಿಂದಲೂ ಅವಿಹಿತವಾಗಿರುವುದನ್ನು ಮಾಡುವುದರಿಂದಲೂ ಕಲಿ ಕಾಲಗಳು ಅವಕಾಶವನ್ನು ಹೊಂದಿ ಬ್ರಾಹ್ಮಣನನ್ನು ಕೊಲ್ಲುವವು. ಆದುದರಿಂದ ನಿನಗೆ ಮೊದಲು ನಿಷಿದ್ಧಾಚಾರವನ್ನು ಹೇಳುವೆನು. ಅದನ್ನು ದೂರದಲ್ಲಿ ತ್ಯಜಿಸಿದ ಮಾನವನು ನರಕವನ್ನು ಹೊಂದುವುದಿಲ್ಲ. ಈರುಳ್ಳಿ, ಹಳ್ಳಿಯ ಹಂದಿ, ಚೆಲ್ಲೆಹಣ್ಣು, ಬೆಳ್ಳುಳ್ಳಿ, ಕೆಂಪು ಮೂಲಂಗಿ, ಹಸುವಿನ ಹಾಲು, ಹೀರೆ ಸೊಪ್ಪು, ಶಿಲೀಂಧ್ರ, ಕತ್ತರಿಸುವುದರಿಂದ ಉಂಟಾದ ಮರದ ಹಾಲು, ದೇವ ಪಿತೃಗಳಿಗೆ ಸಮರ್ಪಿಸದ ಪಾಯಸ, ದೋಸೆ, ಚಕ್ಕುಲಿ, ಮಾಂಸ, ಕರುವಿಲ್ಲದ ಗೋವಿನ ಹಾಲು, ಕುದುರೆ ಮುಂತಾದ ಒಂದು ಗೊರಸುಳ್ಳ ಪ್ರಾಣಿಗಳ ಹಾಲು, ಒಂಟೆ ಮತ್ತು ಕುರಿಗಳ ಹಾಲು ಇವುಗಳನ್ನು ತ್ಯಜಿಸಬೇಕು. ರಾತ್ರಿ ಮೊಸರು, ಹಗಲು ಬೆಣ್ಣೆ ಇವುಗಳನ್ನು ತಿನ್ನಕೂಡದು. ಕಟ್ಟಿಭ, ಗುಬ್ಬಚ್ಚಿ, ಹಂಸ, ಚಕ್ರವಾಕ, ಬಕ ಮಾಂಸವನ್ನು ತಿನ್ನುವ ಪ್ರಾಣಿಗಳು, ಬಕ ಮತ್ತು ಮಾಂಸವನ್ನು ತಿನ್ನುವ ಪ್ರಾಣಿಗಳು, ಸಾರಸ, ಕೋಳಿ, ಗಿಣಿ, ಜಾಲಪಾದ ಪ್ರಾಣಿಗಳು, ಕಂಜರೀಟ, ನೀರಿನಲ್ಲಿ ಮುಳುಗಿ ಮೀನನ್ನು ತಿನ್ನುವ ಹಕ್ಕಿ ಇವುಗಳನ್ನು ತಿನ್ನಕೂಡದು. ಮೀನನ್ನು ತಿನ್ನುವವನು ಎಲ್ಲ ಮೀನುಗಳನ್ನು ತಿನ್ನುವವನಂತಾಗುವುದರಿಂದ ಮೀನನ್ನು ತಿನ್ನಲೇಬಾರದು. ದೇವ ಪಿತೃಗಳಿಗೆ ಅರ್ಪಿಸಿದ ಪಾಠೀನ, ರೋಹಿತಗಳೆಂಬ ಮೀನುಗಳನ್ನು ತಿನ್ನಬಹುದು. ಮಾಂಸವನ್ನು ತಿನ್ನುವವರು ಮೊಲ, ಮುಳ್ಳುಹಂದಿ, ಆಮೆ, ಶ್ವಾವಿತ್, ಉಡ ಇವುಗಳನ್ನು ಕುಲಕ್ರಮದಿಂದ ಉಪಯೋಗಿಸುತ್ತಿದ್ದ ಮೃಗ ಪಕ್ಷಿಗಳನ್ನು ತಿನ್ನಬಹುದು. ಆಯಸ್ಸು ಮತ್ತು ಸ್ವರ್ಗವನ್ನು ಅಪೇಕ್ಷಿಸುವವರು ಮಾಂಸವನ್ನು ಪ್ರಯತ್ನದಿಂದ ತ್ಯಜಿಸಬೇಕು. ಯಜ್ಞಕ್ಕಾಗಿ ಮಾಡುವ ಪಶುಹಿಂಸೆಯು ಸ್ವರ್ಗ ಸಾಧಕವು. ಎಣ್ಣೆಯಿಂದ ಕರಿಯದ ತಂಗಳನ್ನು ತಿನ್ನಬಾರದು. ಪ್ರಾಣಾಪಾಯ, ಯಜ್ಞ, ಶ್ರಾದ್ದ, ಔಷಧಗಳಲ್ಲಿಯೂ ಬ್ರಾಹ್ಮಣರಿಗಾಗಿಯೂ ಆಶೆಯಿಲ್ಲದ ಮಾಂಸವನ್ನು ತಿಂದರೆ ದೋಷವಿಲ್ಲ. ಅತ್ಯಾಶೆಯಿಂದ ಮಾಂಸವನ್ನು ಭಕ್ಷಿಸುವವನಿಗೆ ಮರಣಾನಂತರ ಸಂಭವಿಸುವ ಪಾಪವು ಬೇಟೆಯಿಂದ ಜೀವಿಸುವವನಿಗೂ ಉಂಟಾಗುವುದಿಲ್ಲ. ಬ್ರಹ್ಮನು ಯಜ್ಞಕ್ಕಾಗಿ ಪಶು, ಮರ, ಮೃಗ, ಔಷಧಿಗಳನ್ನು ಸೃಜಿಸಿರುವನು. ಅದಕ್ಕಾಗಿ ಅವುಗಳನ್ನು ಹಿಂಸಿಸುವವನು ದೋಷವುಳ್ಳವನಾಗುವುದಿಲ್ಲ. ಅದರಿಂದ ಅವುಗಳಿಗೂ ಸದ್ಗತಿಯಾಗುವುದು. ದೇವ, ಪಿತೃ, ದೇವ, ಯಜ್ಞ ಮತ್ತು ಮಧುಪರ್ಕಗಳಿಗಾಗಿ ಮಾಡಿದ ಹಿಂಸೆಯು ಹಿಂಸೆಯಾಗುವುದಿಲ್ಲ. ಇತರ ಹಿಂಸೆಯು ದುಸ್ತರವಾದುದು. ತನ್ನ ಪುಷ್ಟಿಗಾಗಿ ಜಂತುಗಳನ್ನು ಹಿಂಸೆ ಮಾಡುವ ದುರಾಚಾರಿಯಾದ ಮೂಢನಿಗೆ ಇಹಪರ ಲೋಕಗಳಲ್ಲಿ ಸುಖವಿರುವುದಿಲ್ಲ. ತಿನ್ನುವವನು, ಅನುಮೋದಿಸುವವನು, ಬೇಯಿಸುವವನು, ಕೊಂಡುಕೊಳ್ಳುವವನು, ಮಾರುವವನು, ಕೊಲ್ಲುವವನು, ತರುವವನು, ಕೊಲ್ಲಿಸುವವನು ಎಂಬ ಈ 8 ಮಂದಿಯು ಹಿಂಸಕರೇ. 100 ವರ್ಷಗಳ ಕಾಲ ಪ್ರತಿ ವರ್ಷವೂ ಅಶ್ವಮೇಧಯಾಗ ಮಾಡುವವನು, ಮಾಂಸ ಭಕ್ಷಣ ಮಾಡದವನು ಇವರಲ್ಲಿ ಎರಡನೆಯವನೇ ಉತ್ತಮನು. ಸುಖವನ್ನು ಬಯಸುವವನು ತನ್ನಂತೆಯೇ ಮತ್ತೊಬ್ಬನನ್ನು ನೋಡಬೇಕು. ತನ್ನಂತೆಯೇ ಇತರರಿಗೂ ಸುಖ ದುಃಖಗಳು ಉಂಟೆಂಬುದನ್ನು ತಿಳಿಯಬೇಕು. ಇತರರಿಗೆ ಸುಖವನ್ನಾಗಲಿ ದುಃಖವನ್ನಾಗಲಿ ಉಂಟು ಮಾಡಿದರೆ ಅದು ಮರಳಿ ತನಗೆ ಉಂಟಾಗುವುದು. ಕಷ್ಟವಿಲ್ಲದೆ ದ್ರವ್ಯವು ಲಭಿಸುವುದಿಲ್ಲ. ದ್ರವ್ಯವಿಲ್ಲದವನಿಗೆ ಕ್ರಿಯೆಗಳು ಸಿದ್ಧಿಸುವುದಿಲ್ಲ. ಕ್ರಿಯೆ ಇಲ್ಲದವನಿಗೆ ಧರ್ಮವು ಹೇಗೆ ತಾನೇ ಉಂಟಾಗುವುದು? ಧರ್ಮವಿಲ್ಲದವನಿಗೆ ಸುಖವೆಲ್ಲಿಯದು? ಸುಖವನ್ನು ಎಲ್ಲರೂ ಬಯಸುವರು. ಆ ಸುಖವು ಧರ್ಮದಿಂದ ಉಂಟಾಗುವುದು. ಆದುದರಿಂದ 4 ಜಾತಿಯವರು ಈ ಲೋಕದಲ್ಲಿ ಧರ್ಮವನ್ನು ಆಚರಿಸಬೇಕು. ನ್ಯಾಯದಿಂದ ಸಂಪಾದಿಸಿದ ದ್ರವ್ಯದಿಂದ ಪರಲೋಕಕ್ಕೆ ಹಿತವಾದ ಕರ್ಮಗಳನ್ನು ಆಚರಿಸಬೇಕು. ದಾನವನ್ನು ಭಕ್ತಿಯಿಂದ ವಿಧಿಪೂರ್ವಕವಾಗಿ ಕಾಲ ಮತ್ತು ಪಾತ್ರಗಳನ್ನರಿತು ಕೊಡಬೇಕು. ವಿಧಿಯನ್ನು ಉಲ್ಲಂಘಿಸಿ ಅಪಾತ್ರನಲ್ಲಿ ದಾನ ಮಾಡಿದರೆ ಆ ವಸ್ತುವು ಮಾತ್ರ ಹಾಳಾಗುವುದಲ್ಲದೆ ಅವನ ಉಳಿದ ವಸ್ತುಗಳು ನಾಶವಾಗುವವು. ದುಃಖ, ಕುಟುಂಬ, ಸಾಲ ಇವುಗಳಿಗಾಗಿ ಕೊಟ್ಟಿರುವುದು ಇಹಪರಗಳಲ್ಲಿ ಅಕ್ಷಯವಾಗುವವು. ತಂದೆ ತಾಯಿಗಳಿಲ್ಲದವನಿಗೆ ಉಪನಯನ, ವಿವಾಹ ಮೊದಲಾದವುಗಳನ್ನು
ತನ್ನ ದ್ರವ್ಯಗಳಿಂದ ಮಾಡಿದವನಿಗೆ ಅನಂತ ಶ್ರೇಯಸ್ಸುಂಟಾಗುವುದು. ಒಬ್ಬ ಬ್ರಾಹ್ಮಣನಿಗೆ ಜೀವನವನ್ನು ಕಲ್ಪಿಸಿಕೊಟ್ಟರೆ ಉಂಟಾಗುವ ಶ್ರೇಯಸ್ಸು ಅಗ್ನಿಹೋತ್ರ, ಅಗ್ನಿಷ್ಟೋಮ ಮೊದಲಾದ ಯಜ್ಞಗಳಿಂದಲೂ ಉಂಟಾಗುವುದಿಲ್ಲ. ಅನಾಥ ಬ್ರಾಹ್ಮಣನಿಗೆ ವಿವಾಹ ಮಾಡಿಸಿದ ಪುಣ್ಯವಂತನು ಈ ಲೋಕದಲ್ಲಿ ಸುಖಗೊಂಡು ತರುವಾಯ ಶಾಶ್ವತ ಸ್ವರ್ಗವನ್ನು ಪಡೆಯುವನು. ವಿವಾಹವಾಗದ ಕನ್ಯೆಯು ತಂದೆಯ ಮನೆಯಲ್ಲಿ ರಜಸ್ವಲೆಯಾದರೆ ಅವಳ ತಂದೆಯು ಭ್ರೂಣಹತ್ಯೆ ಮಾಡಿದವನಾಗುವನು. ಆ ಕನ್ಯೆಯು ಶೂದ್ರಳಾಗುವಳು. ಆಕೆಯನ್ನು ಮೋಹದಿಂದ ವಿವಾಹ ಮಾಡಿಕೊಂಡವನು ವೃಷಲೀಪತಿಯಾಗುವನು. ಪಂಕ್ತಿ ಬಾಹ್ಯನಾದ ಅವನೊಡನೆ ಮಾತನಾಡಬಾರದು. ತಂದೆಯು ಕನ್ಯಾ ವರರಿಬ್ಬರ ದೋಷಗಳನ್ನು ಅರಿತು ಸಂಬಂಧ ಮಾಡಬೇಕು. ಹಾಗೆ ಮಾಡದಿದ್ದರೆ ದುಷ್ಟನಾಗುವನು. ಹೆಂಗಸರು ಯಾವಾಗಲೂ ಪವಿತ್ರರು, ಅವರು ಯಾವುದರಿಂದಲೂ ಕೆಡುವುದಿಲ್ಲ. ಪ್ರತಿ ತಿಂಗಳು ಅವರು ರಜಸ್ವಲೆಯರಾಗುವುದರಿಂದ ಅವರ ಪಾಪವು ಪರಿಹಾರವಾಗುವುದು. ಸ್ತ್ರೀಯರನ್ನು ಮೊದಲು ಚಂದ್ರ, ಗಂಧರ್ವ, ಅಗ್ನಿ ಇವರು ಭೋಗಿಸುವರು. ಅನಂತರ ಮನುಷ್ಯರು ಭೋಗಿಸುವರು. ಅವರು ಯಾರಿಂದಲೂ ಕೆಡುವುದಿಲ್ಲ. ಹೆಂಗಸರಿಗೆ ಸೋಮನು ಶುದ್ಧಿಯನ್ನು, ಅಗ್ನಿಯು ಸಕಲ ಪಾವಿತ್ರ್ಯವನ್ನು, ಗಂಧರ್ವರು ಶುಭವಾಣಿಯನ್ನು ಕೊಡುವರು. ಆದುದರಿಂದ ಅವರು ಯಾವಾಗಲೂ ಶುದ್ಧರು. ಕನ್ಯೆಯನ್ನು ಅಗ್ನಿಯು ರಜೋದರ್ಶನವಾಗುವಾಗಲೂ, ಚಂದ್ರನು ಸೋಮದರ್ಶನದಲ್ಲಿಯೂ, ಗಂಧರ್ವರು ಸ್ತನ ಮೂಡುವಾಗಲೂ ಭೋಗಿಸುವರು. ಆದುದರಿಂದ ಅವಳನ್ನು ಮೊದಲೇ ವಿವಾಹ ಮಾಡಿಕೊಡಬೇಕು. ಕಾಣುತ್ತಿರುವ ಕೂದಲುಳ್ಳವಳು ಕಾಣುತ್ತಿರುವ ಕೂದಲುಳ್ಳವಳು ಮಕ್ಕಳನ್ನು, ಯುವತಿಯು ಕುಲವನ್ನು, ರಜಸ್ವಲೆಯಾದವಳು ತಂದೆಯನ್ನು ಕೊಲ್ಲುವಳು. ಆದುದರಿಂದ ಅಂತಹ ಸ್ತ್ರೀಯರನ್ನು ತ್ಯಜಿಸಬೇಕು. ಕನ್ಯಾದಾನದ ಫಲವನ್ನು ಬಯಸುವವನು ಅಜ್ಞಾದಿಗಳಿಂದ ಭೋಗಿಸಲ್ಪಡದ ಕನ್ಯೆಯನ್ನು ದಾನ ಮಾಡಬೇಕು. ಹಾಗೆ ಮಾಡಿದಲ್ಲಿ ದಾನ ಮಾಡುವವನಿಗೆ ಫಲವಿಲ್ಲ, ಮದುವೆ ಮಾಡಿಕೊಂಡವನು ಪತಿತನಾಗುವನು. ಸೋಮಾದಿಗಳಿಂದ ಅಭುಕ್ತಳಾದ ಕನ್ಯೆಯನ್ನು ದಾನ ಮಾಡಿದವನು ದಾನದ ಫಲವನ್ನು ಪಡೆಯುವನು. ದೇವತೆಗಳಿಂದ ಅನುಭುಕ್ತಳಾದವಳನ್ನು ದಾನ ಮಾಡಿದವನು ಸ್ವರ್ಗವನ್ನು ಹೊಂದುವುದಿಲ್ಲ. ಪ್ರಾಜ್ಞರು ಹಾಸಿಗೆ, ಪೀಠ, ವಾಹನ, ಕಂಬಳಿ, ಸ್ತ್ರೀಮುಖ, ದರ್ಭೆ, ಸಮಸ್ತ ಯಜ್ಞಪಾತ್ರಗಳು ಇವುಗಳಲ್ಲಿ ದೋಷವನ್ನು ಎಣಿಸುವುದಿಲ್ಲ. ಕರುವು ಹಾಲನ್ನು ಕರೆಯುವಾಗಲೂ, ಪಕ್ಷಿಯು ಹಣ್ಣನ್ನು ಬೀಳಿಸುವಾಗಲೂ, ಸ್ತ್ರೀಯರು ಸಂಭೋಗ ಕಾಲದಲ್ಲಿಯೂ, ನಾಯಿಯು ಮೃಗವನ್ನು ಹಿಡಿಯುವಾಗಲೂ ಶುದ್ಧವಾದುದು. ಆಡು ಮತ್ತು ಕುದುರೆಗಳು ಬಾಯಿಯಿಂದಲೂ, ಗೋವುಗಳು ಹಿಂಭಾಗದಲ್ಲಿಯೂ, ಬ್ರಾಹ್ಮಣರು ಪಾದದಲ್ಲಿಯೂ, ಸ್ತ್ರೀಯರು ಎಲ್ಲೆಡೆಯಲ್ಲಿಯೂ ಶುದ್ಧರು. ಬಲಾತ್ಕಾರದಿಂದ ಪರಪುರುಷನಿಂದ ಉಪಭುಕ್ತಳು ಅಥವಾ ಕಳ್ಳನ ಕೈಯನ್ನು ಸೇರಿದವಳು ಆದ ಪತ್ನಿಯನ್ನು ತ್ಯಜಿಸಬಾರದು. ತಾಮ್ರವು ಹುಳಿಯಿಂದಲೂ, ಕಂಚು ಬೂದಿಯಿಂದಲೂ, ಹೆಂಗಸು ರಜಸ್ಸಿನಿಂದಲೂ, ನದಿಯು ವೇಗದಿಂದಲೂ ಶುದ್ಧವಾಗುವುದು. ಮನಸ್ಸಿನಿಂದಲೂ ಪರಪುರುಷನನ್ನು ಚಿಂತಿಸದ ನಾರಿಯು ಶಿವನೊಡನೆ ಪಾರ್ವತಿಯಂತೋ ಅಂತೂ ಸೌಖ್ಯವನ್ನು ಅನುಭವಿಸುವಳು. ಈ ಲೋಕದಲ್ಲಿಯೂ ಕೀರ್ತಿಮತಿಯಾಗುವಳು. ತಂದೆ, ಅಜ್ಜ, ಸಹೋದರ, ಸಮಾನ ವಂಶದವ, ತಾಯಿ ಇವರು ಕನ್ಯೆಯನ್ನು ದಾನ ಮಾಡಲು ಅಧಿಕಾರಿಗಳು. ಹಿಂದಿನವರಿಲ್ಲದಿದ್ದರೆ ಮುಂದಿನವರು ಅಧಿಕಾರಿಗಳಾಗುವರು. ಕನ್ಯೆಯನ್ನು ಸರಿಯಾದ ವಯಸ್ಸಿನಲ್ಲಿ ದಾನ ಮಾಡದವನು ಪ್ರತಿಯೊಂದು ಋತುಕಾಲದಲ್ಲಿಯೂ ಭ್ರೂಣಹತ್ಯಾ ದೋಷವನ್ನು ಹೊಂದುವನು. ದಾನ ಮಾಡುವವರಿಲ್ಲದಿದ್ದರೆ ಕನ್ಯೆಯು ತಾನೇ ಸ್ವಯಂವರವನ್ನು ಮಾಡಿಕೊಳ್ಳಬೇಕು. ಅಧಿಕಾರವಿಲ್ಲದವಳು, ಮಲಿನಳು, ಪಿಂಡ ಮಾತ್ರದಿಂದ ಜೀವಿಸುವವಳು, ತಿರಸ್ಕೃತಳು, ವ್ಯಭಿಚಾರಿಣಿಯು ಆದವಳನ್ನು ನೆಲದಲ್ಲಿ ಮಲಗಿಸಬೇಕು. ಹೆಂಗಸು ವ್ಯಭಿಚಾರ ಮಾಡುವುದರಿಂದ ಉಂಟಾದ ಪಾಪವು ರಜಸ್ವಲೆಯಾಗುವುದರಿಂದ ಪರಿಹಾರವಾಗುವುದು. ಪರಪುರುಷನಿಂದ ಗರ್ಭಿಣಿಯಾದಾಗಲೂ, ಗರ್ಭ ಪತಿಗಳ ವಧೆ ಮಾಡಿದಾಗಲೂ ಮಹಾಪಾಪದಲ್ಲಿಯೂ ಸ್ತ್ರೀಯನ್ನು ತ್ಯಜಿಸಬೇಕು. ಶೂದ್ರನಿಗೆ ತನ್ನ ಜಾತಿಯವಳು, ವೈಶ್ಯನಿಗೆ ಶೂದ್ರ ಮತ್ತು ತನ್ನ ಜಾತಿಯ ಕನ್ಯೆಯು, ಕ್ಷತ್ರಿಯನಿಗೆ ವೈಶ್ಯ ಶೂದ್ರ ಮತ್ತು ತನ್ನ ಜಾತಿಯ ಕನ್ಯೆಯು, ಬ್ರಾಹ್ಮಣನಿಗೆ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ತನ್ನ ಜಾತಿಯ ಕನ್ಯೆಯು ವಿವಾಹಾರ್ಹಳು. ಬ್ರಾಹ್ಮಣನು ಶೂದ್ರ ಸ್ತ್ರೀಯ ಸಂಘದಿಂದ ಅಧೋಗತಿಯನ್ನು ಹೊಂದುವನು. ಅವಳಲ್ಲಿ ಪುತ್ರೋತ್ಪಾದನೆಯಿಂದ ಬ್ರಾಹ್ಮಣ್ಯವನ್ನು ಕಳೆದುಕೊಳ್ಳುವನು. ಆ ಶೂದ್ರ ಸ್ತ್ರೀಯೊಡನೆ ಮಾಡಿದ ದೇವ ಪಿತೃಗಳ ಆತಿಥ್ಯವನ್ನು ಅವರು ಸ್ವೀಕರಿಸುವುದಿಲ್ಲ. ಆ ಬ್ರಾಹ್ಮಣನು ಸ್ವರ್ಗವನ್ನು ಸೇರುವುದಿಲ್ಲ. ಪೂಜಿತರಾಗದ ಜ್ಞಾತಿಗಳು ಶಪಿಸುವ ಪೂಜಿತರಾಗದ ಜ್ಞಾತಿಗಳು ಶಪಿಸುವ ಮನೆಗಳು ಮಾಟದಿಂದ ಹಾಳಾಗುವಂತೆ ನಿಶ್ಚಯವಾಗಿಯೂ ನಾಶವಾಗುವವು. ಆದ್ದರಿಂದ ಅಭಿವೃದ್ಧಿಯನ್ನು ಬಯಸುವ ಮಾನವರು ಯಾವಾಗಲೂ ಸತ್ಕಾರ ಉತ್ಸವಗಳಲ್ಲಿ ಸುಮಂಗಲಿಯರನ್ನು ಒಡವೆ ವಸ್ತ್ರ ಭೋಜನಗಳಿಂದ ಪೂಜಿಸಬೇಕು. ಯಾವ ಮನೆಯಲ್ಲಿ ಹೆಂಗಸರು ಒಡವೆ ವಸ್ತ್ರ ಭೋಜನಗಳಿಂದ ಸಂತುಷ್ಟರಾಗುವರೋ ಅಲ್ಲಿ ದೇವತೆಗಳು ವಿನೋದ ಪಡುವರು, ಕ್ರಿಯೆಗಳು ಸಫಲವಾಗುವವು. ಯಾವ ಮನೆಯಲ್ಲಿ ಪತಿಯಿಂದ ಪತ್ನಿಯು, ಪತ್ನಿಯಿಂದ ಪತಿಯು ಸಂತೋಷಗೊಳ್ಳುವರೋ ಆ ಮನೆಯಲ್ಲಿ ಮಂಗಳ ಉಂಟಾಗುವುದು. ಆಹುತ, ಹುತ, ಪ್ರಹುತ, ಪ್ರಾಶಿತ, ಬ್ರಾಹ್ರಹುತ ಈ 5 ಮಂಗಳಕರವಾದ ಪಂಚಯಜ್ಞಗಳು, ಜಪವು ಆಹುತವೆಂದು, ಹೋಮವು ಹುತವೆಂದು, ಭೂತಬಲಿಯು ಪ್ರಹುತವೆಂದು, ಪಿತೃತೃಪ್ತಿಯು ಪ್ರಾಶಿತವೆಂದು,
ಬ್ರಾಹ್ಮಣ ಪೂಜೆಯು ಬ್ರಾಹ್ಮಹುತವೆಂದು ಹೇಳಿಸಿಕೊಳ್ಳುವುದು. ಈ ಪಂಚಯಜ್ಞಗಳನ್ನೆಸಗುವ ಬ್ರಾಹ್ಮಣನು ಕೆಡುವುದಿಲ್ಲ. ಇವುಗಳನ್ನು ಅನುಷ್ಠಾನ ಮಾಡದವನು ಪಂಚಸೂನಾ ದೋಷವನ್ನು ಹೊಂದುವನು. ಬ್ರಾಹ್ಮಣನನ್ನು ಕುಶಲವೇ ಎಂದು, ಕ್ಷತ್ರಿಯನನ್ನು ಆರೋಗ್ಯವೇ ಎಂದು, ವೈಶ್ಯನನ್ನು ಸೌಖ್ಯವೇ ಎಂದು, ಶೂದ್ರನನ್ನು ಸಂತೋಷವೇ ಎಂದು ಪ್ರಶ್ನಿಸಬೇಕು. ಹುಟ್ಟಿದ ಶಿಶುವನ್ನು 8 ವರ್ಷಗಳವರೆಗೆ ಶಿಶುವೆಂದೇ ಭಾವಿಸಬೇಕು. ಅವನು ಉಪನಯನವಾಗುವವರೆಗೆ ಭಕ್ಷ್ಯಗಳಿಂದ ದುಷ್ಟನಾಗುವುದಿಲ್ಲ. ಅಂದರೆ ಭಕ್ಷ್ಯ ಅಭಕ್ಷ್ಯಗಳಿಂದ ದುಷ್ಟನಾಗುವುದಿಲ್ಲ. ಪೋಷ್ಯ ವರ್ಗದವರನ್ನು ಪೋಷಿಸುವುದರಿಂದ ದೃಷ್ಟ ಫಲ ಉಂಟಾಗುವುದು. ಅವರನ್ನು ಪೋಷಣೆ ಮಾಡದಿದ್ದರೆ ಸತ್ಯವಾಯು ಉಂಟಾಗುವುದು. ಆದುದರಿಂದ ಅವರನ್ನು ಪ್ರಯತ್ನದಿಂದ ಪೋಷಿಸಬೇಕು. ತಾಯಿ, ತಂದೆ, ಗುರು, ಪತ್ನಿ, ಮಕ್ಕಳು, ಆಶ್ರಯಿಸಿದವರು, ಅಭ್ಯಾಗತ, ಅತಿಥಿ, ಅಗ್ನಿ, ಈ 9 ಪೋಷ್ಯ ವರ್ಗಗಳು. ಅನೇಕ ಜನರನ್ನು ಕಾಪಾಡುವವನು ಒಳ್ಳೆಯ ಜೀವನವುಳ್ಳವನು. ತನ್ನನ್ನು ಮಾತ್ರ ಪೋಷಿಸಿಕೊಳ್ಳುವವನು ಬದುಕಿದ್ದರೂ ಸತ್ತಂತೆಯೇ ಎಂದು ತಿಳಿಯಬೇಕು. ಅಭಿವೃದ್ಧಿಯನ್ನು ಬಯಸುವವನು ದೀನ, ಅನಾಥ, ವಿಶಿಷ್ಟರಿಗೆ ದಾನ ಮಾಡಬೇಕು. ದಾನ ಕೊಡದವರು ಪರರ ಭಾಗ್ಯದಿಂದ ಜೀವಿಸುವವರಾಗಿ ಹುಟ್ಟುವರು. ವಿಭಾಗಶೀಲನು, ದಯೆಯುಳ್ಳವನು, ಸಹನೆಯುಳ್ಳವನು, ದೇವತೆ ಅತಿಥಿಗಳಲ್ಲಿ ಭಕ್ತಿಯುಳ್ಳವನು ಆದ ಗೃಹಸ್ಥನು ಧಾರ್ಮಿಕನೆನಿಸಿಕೊಳ್ಳುವನು. ರಾತ್ರಿಯ ಮಧ್ಯದಲ್ಲಿ 2 ಯಾಮಗಳಲ್ಲಿ ನಿದ್ರಿಸುವವನು, ಹೋಮ ಮಾಡಿ ಉಳಿದ ಹವಿಸ್ಸನ್ನು ತಿನ್ನುವವನು ಕೆಡುವುದಿಲ್ಲ. ಮನೆಗೆ ಬಂದವರ ವಿಷಯದಲ್ಲಿ ಸೌಮ್ಯವಾದ ವಾಕ್ಯ, ಕಣ್ಣು, ಮನಸ್ಸು, ಮುಖ ಮೇಲಕ್ಕೇಳುವುದು, ಇಲ್ಲಿ ಬನ್ನಿರಿ ಎಂದು ಸ್ನೇಹದ ಮಾತನ್ನಾಡುವುದು, ಸೇವೆ, ಅನುಸರಣ ಇವುಗಳು ಗೃಹಸ್ಥನ ಏಳಿಗೆಗೆ ಕಾರಣವಾದ ಅಮೃತದಂತೆ ಶಾಶ್ವತವಾದ ಕರ್ತವ್ಯಗಳು. ಆಸನ, ಪಾದ ಪ್ರಕ್ಷಾಳನ, ಯಥಾಶಕ್ತಿ ಭೋಜನ, ಭೂಮಿ, ಹಾಸಿಗೆ, ಚಾಪೆ, ನೀರು, ಅಭ್ಯಂಗ, ದೀಪ ಈ 9 ಸ್ವಲ್ಪ ವ್ಯಯವುಳ್ಳ ಕಾರ್ಯಗಳು ಗ್ರಾಹಸ್ಥ್ಯ ಸಿದ್ಧಿಯನ್ನು ಉಂಟುಮಾಡುವವು. ಹಾಗೆಯೇ ಚಾಡಿ ಹೇಳುವುದು, ಪರಪತ್ನಿ ಗಮನ, ದ್ರೋಹ, ಕೋಪ, ಸುಳ್ಳು, ಅಹಿತ, ದ್ವೇಷ, ದಂಭ, ಕಪಟ ಈ 9 ಸ್ವರ್ಗ ಮಾರ್ಗಕ್ಕೆ ಅಗಳಿಯಂತೆ ಇರುವವು. ಇವು ತ್ಯಾಜ್ಯಗಳು. ಸ್ನಾನ, ಸಂಧ್ಯಾವಂದನೆ, ಜಪ, ಹೋಮ, ವೇದಾಧ್ಯಯನ, ದೇವಪೂಜೆ, ವೈಶ್ವದೇವ, ಆತಿಥ್ಯ, ಪಿತೃತರ್ಪಣ ಇವು 9 ಗೃಹಸ್ಥನು ಪ್ರತಿದಿನವೂ ಅವಶ್ಯವಾಗಿ ಮಾಡಬೇಕು. ಮುನಿಯೇ ಕೇಳು. ಜನ್ಮ ನಕ್ಷತ್ರ, ಮೈಥುನ, ಮಂತ್ರ, ಗೃಹಚ್ಛಿದ್ರ, ವಂಚನೆ, ಆಯಸ್ಸು, ಧನ, ಸ್ತ್ರೀ ಈ 9 ಅವಶ್ಯವಾಗಿ ರಹಸ್ಯವಾಗಿಡಬೇಕು. ರಹಸ್ಯವಾದ ಪಾಪ, ಒಳ್ಳೆಯ ಕಾರ್ಯ, ಪ್ರಯೋಗ ಸಂಬಂಧವಾದುದು, ಸಾಲದ ಪರಿಹಾರ, ವಂಶ, ಕ್ರಯ, ವಿಕ್ರಯ, ಕನ್ಯಾದಾನ, ಗುಣೋತ್ಕರ್ಷ ಈ 9 ಅಕ್ಷಯವಾಗುವವು. ಸತ್ಪಾತ್ರ, ಸ್ನೇಹಿತ, ವಿಧೇಯ, ದೀನ, ಅನಾಥ, ಉಪಕಾರಿ, ತಾಯಿ, ತಂದೆ, ಗುರು ಈ 9 ಜನಗಳಲ್ಲಿ ಮಾಡಿದ ದಾನವು ಅಕ್ಷಯವಾಗುವುದು. ವಾಚಾಲ, ಸ್ತುತಿಪಾಠಕ, ಕಳ್ಳ, ದುಷ್ಟ ವೈದ್ಯ, ಜೂಜುಗಾರ, ವಂಚಕ, ಶಠ, ಗಟ್ಟಿ, ಸಂದರ್ಭಾನುಸಾರ ಮಾತನಾಡುವವ ಈ 9 ಜನರಲ್ಲಿ ದಾನ ಮಾಡಿದುದು ನಿಷ್ಫಲವಾಗುವುದು. ಸಂತತಿ ಇರಲು ತನ್ನ ಸರ್ವಸ್ವವನ್ನು ದಾನ ಮಾಡಬಾರದು. ಪತ್ನಿ, ಶರಣಾಗತರು, ನ್ಯಾಸ, ಬುದ್ಧಿ, ಕುಲವೃತ್ತಿ, ನಿಕ್ಷೇಪ, ಸ್ತ್ರೀಧನ, ಸುತ ಈ 9 ಆಪತ್ತಿನಲ್ಲಿಯೂ ಕೊಡಕೂಡದು. ಹಾಗೆ ಕೊಟ್ಟ ಮೂಢನು ಪ್ರಾಯಶ್ಚಿತ್ತಗಳಿಂದ ಮಾತ್ರವೇ ಶುದ್ಧನಾಗುವನು. ಸತ್ಯ, ಶೌಚ, ಅಹಿಂಸೆ, ಸಹನೆ, ದಾನ, ದಯೆ, ಆಸ್ತೇಯ, ಇಂದ್ರಿಯ ನಿಗ್ರಹ ಇವುಗಳು ಎಲ್ಲರಿಗೂ ಧರ್ಮಸಾಧಕಗಳು. ಸ್ವರ್ಗ ಮಾರ್ಗಕ್ಕೆ ದೀಪದಂತೆ ಇರುವುದು. ಸಜ್ಜನರಿಗೆ ಇಷ್ಟವೂ ಪುಣ್ಯಕರವೂ ಆದ ಈ 9 ಅಭ್ಯಾಸ ಮಾಡಿದ ಗೃಹಸ್ಥನು ಕೆಡುವುದಿಲ್ಲ. ಯಾವನಿಗೆ ನಾಲಿಗೆ, ಪತ್ನಿ, ಸುತ, ಸಹೋದರ, ಸ್ನೇಹಿತ, ಸೇವಕ, ಆಶ್ರಯಿಸಿದವರು ಇವರೆಲ್ಲರೂ ವಿಧೇಯರು, ಅವನಿಗೆ ಎಲ್ಲೆಡೆಯಲ್ಲಿಯೂ ಗೌರವ ಉಂಟಾಗುವುದು. ಕುಡಿತ, ದುಷ್ಟರ ಸಹವಾಸ, ಪತಿವಿರಹ, ಅಲೆಯುವುದು, ನಿದ್ರೆ, ಅನ್ಯರ ಮನೆಯಲ್ಲಿ ವಾಸಿಸುವುದು ಈ 6 ಹೆಂಗಸರಿಗೆ ದೋಷವು. ಅಲ್ಪ ಬೆಲೆಗೆ ತಂದ ಧಾನ್ಯವನ್ನು ಹೆಚ್ಚು ಬೆಲೆಗೆ ಮಾರುವವನು ವಾರ್ಧುಷಿಕನು. ಅವನ ಅನ್ನವನ್ನು ತಿನ್ನಬಾರದು. ಶ್ರಾದ್ದದಲ್ಲಿ ಮೊದಲು ಮಾಹಿಷಿಕವನ್ನು, ನಡುವೆ ವೃಷಲೀಪತಿಯನ್ನು, ಕೊನೆಯಲ್ಲಿ ವಾರ್ಧುಷಿಕನನ್ನು ನೋಡಿದಲ್ಲಿ ಪಿತೃಗಳು ನಿರಾಶರಾಗಿ ಹೊರಟು ಹೋಗುವರು. ವ್ಯಭಿಚಾರಿಣಿಯಾದ ಹೆಂಗಸು ಮಹಿಷಿ ಎನ್ನಿಸಿಕೊಳ್ಳುವಳು. ದುಷ್ಟಳಾದ ಅವಳನ್ನು ಕಾಮಿಸುವವನು ಮಾಹಿಷಿಕನು. ತನ್ನ ಪತಿಯನ್ನು ಬಿಟ್ಟು ಪರಪತಿಯನ್ನು ಕಾಮಿಸುವವಳು ವೃಷಲಿಯು. ಶೂದ್ರ ಸ್ತ್ರೀಯು ವೃಷಲಿಯಲ್ಲ. ಅನ್ನವು ಬಿಸಿಯಾಗಿರುವವರೆಗೂ, ಮೌನದಿಂದ ಭುಂಜಿಸುವವರೆಗೂ, ಹವಿಸ್ಸಿನ ಗುಣಗಳನ್ನು ಹೇಳದಿರುವವರೆಗೂ ಪಿತೃಗಳು ಭುಂಜಿಸುವರು. ವಿದ್ಯಾ ವಿನಯಗಳಿಂದ ಕೂಡಿದ ಶ್ರೋತ್ರಿಯನು ಮನೆಗೆ ಬರಲು ಸಮಸ್ತ ಔಷಧಿಗಳು ತಾವು ಉತ್ತಮ ಗತಿಯನ್ನು ಹೊಂದುವೆವು ಎಂದು ಕ್ರೀಡಿಸುವೆವು. ಶೌಚ, ಆಚಾರ, ವ್ರತ, ವೇದಗಳು ಇವುಗಳಿಲ್ಲದ ಬ್ರಾಹ್ಮಣನಿಗೆ ಕೊಡುತ್ತಿರುವ ಅನ್ನವು
ನಾನೇನೋ ಪಾಪ ಮಾಡಿದೆನೋ ಎಂದು ಅಳುವುದು. ಯಾವನ ಉದರದಲ್ಲಿರುವ ಅನ್ನವು ವೇದಾಭ್ಯಾಸದಿಂದ ಜೀರ್ಣಿಸುವುದೋ ಅವನು ದಾನ ಮಾಡುವವನನ್ನು ಹಿಂದಿನ ಮತ್ತು ಮುಂದಿನ 10 ತಲೆಯವರನ್ನು ಪವಿತ್ರಗೊಳಿಸುವನು. ಸ್ತ್ರೀಯರಿಗೆ ವಪನ ಮಾಡಿಸಕೂಡದು. ಸ್ತ್ರೀಯರು ಗೋರಕ್ಷಣೆಯಿಂದ ಜೀವಿಸಕೂಡದು. ರಾತ್ರಿಯಲ್ಲಿ ಹಸುವಿನ ಕೊಟ್ಟಿಗೆಯಲ್ಲಿ ವಾಸಿಸಬಾರದು. ವೇದಶ್ರವಣ ಮಾಡಕೂಡದು. ಸ್ತ್ರೀಯರ ತಲೆಕೂದಲುಗಳನ್ನು ಮೇಲಕ್ಕೆತ್ತಿ 2 ಅಂಗುಲದಷ್ಟು ಬಿಟ್ಟು ಕತ್ತರಿಸಬೇಕು. ಇದೇ ಸ್ತ್ರೀಯರಿಗೆ ವಿಹಿತವಾದ ಮುಂಡನವು. ರಾಜನಾಗಲಿ ರಾಜಪುತ್ರನಾಗಲಿ ಬಹು ವಿದ್ವಾಂಸನಾದ ಬ್ರಾಹ್ಮಣನಾಗಲಿ ವಪನ ಮಾಡಿಸದಿದ್ದರೆ ಪ್ರಾಯಶ್ಚಿತ್ತವುಳ್ಳವನಾಗುವನು. ಕೂದಲುಗಳ ರಕ್ಷಣೆಗಾಗಿ ಇಮ್ಮಡಿಯಾದ ವ್ರತವನ್ನು ಆಚರಿಸಬೇಕು. ವೇದ ಪಾರಂಗತನಾದ ಬ್ರಾಹ್ಮಣನಿಗೆ ಇಮ್ಮಡಿ ದಕ್ಷಿಣೆಯನ್ನೀಯಬೇಕು. ಯಾವನು ವಿವಾಹಾಗ್ನಿಯನ್ನು ರಕ್ಷಿಸದೆ ಗೃಹಸ್ಥನೆಂದು ತಿಳಿಯುವನು ಅವನ ಅನ್ನವನ್ನು ಭುಂಜಿಸಬಾರದು. ಅವನ ಅಡುಗೆಯು ನಿಷ್ಫಲವು. ಅಣ್ಣನಿರುವಾಗ ಮದುವೆ ಮಾಡಿಕೊಂಡು ಅಗ್ನಿಹೋತ್ರ ದೀಕ್ಷೆಯನ್ನು ಸ್ವೀಕರಿಸುವವನು ಪರಿವೆತ್ತನು. ಅಣ್ಣನು ಪರಿವಿತ್ತಿಯೂ ಆಗುವರು. ಪರಿವಿತ್ತಿ ಪರಿವೆತ್ತ ಇವರನ್ನು ವಿವಾಹ ಮಾಡಿಕೊಂಡ ಕನ್ಯೆ, ಕನ್ಯಾದಾನ ಮಾಡುವವ, ವಿವಾಹ ಹೋಮ ಮಾಡಿದವ, ಈ 5 ಜನರು ನರಕವನ್ನು ಹೊಂದುವರು. ಅಣ್ಣನು ನಪುಂಸಕ, ದೇಶಾಂತರವಾಸಿಯು, ಮೂಕನು, ಸನ್ಯಾಸಿಯು, ಮೂಢನು, ಗೂನು ಬೆನ್ನಿನವನು, ಕುಳ್ಳನು, ಪತಿತನೂ ಆಗಿದ್ದರೆ ತಮ್ಮನ್ನು ವಿವಾಹ ಮಾಡಿಕೊಂಡರೂ ದೋಷವಿಲ್ಲ. ವೇದ ವಿಕ್ರಯ ಮಾಡಿದವನು ದ್ರವ್ಯವನ್ನು ಪಡೆಯುವುದಕ್ಕಾಗಿ ಎಷ್ಟು ವೇದಾಕ್ಷರಗಳನ್ನು ಉಪಯೋಗಿಸುವನೋ ಅಷ್ಟು ಶಿಶುಹತ್ಯ ದೋಷವನ್ನು ಹೊಂದುವನು. ಸನ್ಯಾಸಿಯಾಗಿ ಮರಳಿ ಸ್ತ್ರೀ ಸಂಗ ಮಾಡುವವನು 60,000 ವರ್ಷ ಕಾಲ ಅಮೇಧ್ಯದಲ್ಲಿ ಕ್ರಮಿಯಾಗಿ ಹುಟ್ಟುವನು. ಶೂದ್ರಾನ್ನ, ಶೂದ್ರ ಸಹವಾಸ, ಶೂದ್ರನೊಡನೆ ಕುಳಿತುಕೊಳ್ಳುವುದು, ಅವನಿಂದ ಯಾವುದಾದರೂ ವಿದ್ಯೆಯನ್ನು ಕಲಿಯುವುದು, ಇದರಿಂದ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಬ್ರಾಹ್ಮಣನು ಪತಿತನಾಗುವನು. ಶೂದ್ರನಿಂದ ಅನ್ನವನ್ನು ತಂದು ಕರು ಮೊದಲಾದವುಗಳನ್ನು ಮಾಡುವ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸಿಲ್ಲದವರಾಗಿ ಘೋರ ನರಕಕ್ಕೆ ಹೋಗುವರು. ಕೈಯಿಂದ ಕೊಟ್ಟ ಜೇನುತುಪ್ಪ, ಸಿಹಿ ತಿಂಡಿ, ತರಕಾರಿ, ಹಾಲು ಮೊದಲಾದವು, ಉಪ್ಪು, ತುಪ್ಪ ಇವುಗಳನ್ನು ಭುಂಜಿಸಿದರೆ 1 ದಿನ ಉಪವಾಸ ಮಾಡಬೇಕು. ಕೈಯಿಂದ ಕೊಟ್ಟ ಎಣ್ಣೆ, ಉಪ್ಪು, ವ್ಯಂಜನಗಳು ದಾನ ಮಾಡುವವನನ್ನು ಸೇರುವುದಿಲ್ಲ. ಅವುಗಳನ್ನು ಭುಂಜಿಸುವವನು ಪಾಪಿಯಾಗುವನು. ಕಬ್ಬಿಣದ ಪಾತ್ರೆಯಲ್ಲಿ ಕೊಟ್ಟ ಅನ್ನವನ್ನು ತಿನ್ನುವವನು ಅಮೇಧ್ಯವನ್ನು ತಿನ್ನುವವನಂತಾಗುವನು. ದಾನ ಮಾಡುವವನು ನರಕಕ್ಕೆ ಹೋಗುವನು. ಬೆರಳಿನಿಂದ ಹಲ್ಲನ್ನು ಉಜ್ಜಿಕೊಳ್ಳುವುದು, ಉಪ್ಪು, ಮಣ್ಣು ಇವುಗಳನ್ನು ತಿನ್ನುವುದು, ಇವುಗಳು ಗೋಮಾಂಸ ಭಕ್ಷಣಕ್ಕೆ ಸಮವಾದವು. ಕೈಯಿಂದ ಕೊಟ್ಟ ನೀರು, ಪಾಯಸ, ಭಿಕ್ಷೆ, ತುಪ್ಪ, ಉಪ್ಪು ಇವುಗಳನ್ನು ತಿಂದರೆ ಗೋಮಾಂಸ ಭಕ್ಷಣಕ್ಕೆ ಸಮಾನವಾಗುವುದು. ಮುಂದೆ ಮೂರ್ಖನು ದೂರದಲ್ಲಿ ಗುಣಶಾಲಿಯೂ ಇರುವಾಗ ಗುಣಶಾಲಿಗೆ ದಾನ ಮಾಡಬೇಕು. ಮುಂದೆ ಮೂರ್ಖನು ದೂರದಲ್ಲಿ ಗುಣಶಾಲಿಯೋ ಇರುವಾಗ ಗುಣಶಾಲಿಗೆ ದಾನ ಮಾಡಬೇಕು. ಆಗ ಮೂರ್ಖನಿಗೆ ಕೊಡುವುದರಿಂದ ದೋಷ ಉಂಟಾಗುವುದಿಲ್ಲ. ವೇದಾಧ್ಯಯನ ಮಾಡದ ಬ್ರಾಹ್ಮಣನನ್ನು ಮೀರಿದರೆ ದೋಷವಿಲ್ಲ. ಉರಿಯುವ ಬೆಂಕಿಯನ್ನು ಬಿಟ್ಟು ಬೂದಿಯಲ್ಲಿ ಯಾರು ಹೋಮವನ್ನು ಮಾಡುವುದಿಲ್ಲವಷ್ಟೇ. ಭೋಜನ ದಾನಗಳಿಗೆ ಸಮೀಪದಲ್ಲಿರುವ ಶ್ರೋತ್ರಿಯ ಬ್ರಾಹ್ಮಣನನ್ನು ಮೀರಿದವನ 7 ತಲೆಮೋರೆಯ ಬಂಧುಗಳು ಭಸ್ಮವಾಗುವರು. ಗೋವುಗಳನ್ನು ಕಾಪಾಡುವವರು, ವ್ಯಾಪಾರಗಾರರು, ಬಡಗಿ, ಸಂಗೀತಗಾರರು, ಸೇವಕರು, ವಾರ್ಧುಷಿಕರು ಆದ ಬ್ರಾಹ್ಮಣರಲ್ಲಿ ಶೂದ್ರರಂತೆ ನಡೆದುಕೊಳ್ಳಬೇಕು. ದೇವತೆಗಳ ದ್ರವ್ಯವನ್ನು ವಿಭಾಗಿಸಿ ತೆಗೆದುಕೊಳ್ಳುವುದರಿಂದಲೂ ಬ್ರಾಹ್ಮಣರ ಸ್ವತ್ತನ್ನು ಅಪಹರಿಸುವುದರಿಂದಲೂ ಬ್ರಾಹ್ಮಣೋಲ್ಲಂಘನೆಯಿಂದಲೂ ಕುಲಗಳು ಶೀಘ್ರವಾಗಿ ನಾಶವಾಗುವವು. ಗೋವು, ಅಗ್ನಿ, ಬ್ರಾಹ್ಮಣ ಇವರಿಗೆ ಕೊಡಬೇಡವೆಂದು ಹೇಳುವ ಮನುಷ್ಯನು 100 ತಿರಿಯ ಯೋನಿಗಳನ್ನು ಹೊಂದಿ ಆಮೇಲೆ ಚಂಡಾಲನಾಗಿ ಹುಟ್ಟುವನು. ಧರ್ಮ ಕಾರ್ಯವನ್ನು ಮಾತಿನಿಂದ ಪ್ರತಿಜ್ಞೆ ಮಾಡಿ ಕಾರ್ಯತಃ ಅದನ್ನು ನೆರವೇರಿಸದಿದ್ದರೆ ಅದು ಇಹಪರ ಲೋಕಗಳಲ್ಲಿ ಋಣವಾಗುವ. ನಿತ್ಯವೂ ಅಮೃತವನ್ನು ವಿಕಸವನ್ನು ಭುಂಜಿಸಬೇಕು. ಯಜ್ಞಶೇಷವು ಅಮೃತವೆಂದು, ಭುಕ್ತ ಶೇಷವು ವಿಕಸವೆಂದು ಹೇಳಿಸಿಕೊಳ್ಳುವವು. ಬಟ್ಟೆಯು ಎಡಭುಜದಿಂದ ಹಾರಿ ಎಡಭುಜದಿಂದ ಜಾರಿ ಹೊಕ್ಕಳಲ್ಲಿ ನಿಂತಿದ್ದರೆ ಏಕವಸ್ತ್ರನಾಗುವನು. ಹೀಗೆ ಏಕವಸ್ತ್ರನಾಗಿ ದೇವ ಪಿತೃಕಾರ್ಯಗಳನ್ನು ಮಾಡಬಾರದು. ಬ್ರಾಹ್ಮಣೋತ್ತಮನು ಮಿಂದು ನೀರಿನಿಂದ ಪಿತೃಗಳಿಗೆ ತರ್ಪಣಗೈದರೆ ಸಮಸ್ತ ಯಜ್ಞಗಳನ್ನು ಮಾಡಿದ ಫಲವನ್ನು ಹೊಂದುವನು. ಊಟ ಮಾಡಿ ಕೈಯನ್ನು ತೊಳೆದುಕೊಂಡ ಬಳಿಕ ಗಂಡೂಷವನ್ನು ಮಾಡಿದವನು ದೇವ ಪಿತೃಕಾರ್ಯಗಳನ್ನು ತನ್ನನ್ನು ಹಾಳು ಮಾಡಿಕೊಳ್ಳುವನು. ಸಮೂಹ ಅನ್ನ, ವೇಶ್ಯೆ, ಗ್ರಾಮಯಾಜಕರಿತ್ತ ಅನ್ನ, ಸ್ತ್ರೀಯರ ಸೀಮಂತೋನ್ನಯನಾದಿಗಳಲ್ಲಿಯ ಅನ್ನ ಇವುಗಳನ್ನು ಭುಂಜಿಸಿದವನು ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಯಾವನ ಮನೆಯಲ್ಲಿ ಬ್ರಾಹ್ಮಣನು ಪಕ್ಷಕ್ಕೊಂದಾವೃತ್ತಿಯಾಗಲಿ ತಿಂಗಳಿಗೊಂದಾವೃತ್ತಿಯಾಗಲಿ ಭುಂಜಿಸುವುದಿಲ್ಲವೋ ದುಷ್ಟನಾದ ಅಂಥವನ ಅನ್ನವನ್ನು ಭುಂಜಿಸಿದವನು ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. ಯಜ್ಞ ಮಾಡುವವರು, ದೀಕ್ಷಿತರು, ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಕರ್ಮವನ್ನು ಮಾಡುತ್ತಿರುವ ಋತ್ವಿಜರು ಇವರಿಗೆ ಸೂತಕವಿಲ್ಲ.
ಅಜೀರ್ಣದಲ್ಲಿಯೂ ವಮನವಾದಾಗಲೂ ಕ್ಷೌರ, ಮೈಥುನ, ದುಸ್ವಪ್ನ, ದುಷ್ಟ ಸ್ಪರ್ಶ ಇವುಗಳಲ್ಲಿಯೂ ಸ್ನಾನ ಮಾಡಬೇಕು. ಹಳ್ಳಿಯ ಜನರು ಪೂಜಿಸುವ ಮರ, ಚಿತಿ, ಯೂಪಸ್ತಂಭ, ಶಿವ ನಿರ್ಮಾಲ್ಯವನ್ನು ಭುಂಜಿಸುವವ, ವೇದವನ್ನು ಮಾರುವವ ಇವರನ್ನು ಸ್ಪರ್ಶ ಮಾಡಿದರೆ ಸ್ನಾನ ಮಾಡಬೇಕು. ಯಜ್ಞಶಾಲೆ, ದನದ ಕೊಟ್ಟಿಗೆ, ದೇವತೆ, ಬ್ರಾಹ್ಮಣ ಇವರ ಹತ್ತಿರದಲ್ಲಿಯೂ ವೇದಾಧ್ಯಯನ, ಭೋಜನ, ಪಾನ ಇವುಗಳಲ್ಲಿಯೂ ಪಾದರಕ್ಷೆಗಳನ್ನು ತೆಗೆದಿಡಬೇಕು. ಕಣ, ಹೊಲದಲ್ಲಿರುವ ಧಾನ್ಯ, ಕೂಪವಾಪಿಗಳಲ್ಲಿರುವ ನೀರು, ದನದ ಕೊಟ್ಟಿಗೆಯಲ್ಲಿರುವ ಹಾಲು ಇವುಗಳನ್ನು ಅಗ್ರಾಹ್ಯನಿಂದಲೂ ತೆಗೆದುಕೊಳ್ಳಬಹುದು. ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ದಕ್ಷಿಣಾಭಿಮುಖವಾಗಿಯೂ ಪಾದರಕ್ಷೆಯನ್ನು ಧರಿಸಿಯೂ ಭುಂಜಿಸಿದುದನ್ನು ರಾಕ್ಷಸರು ತಿನ್ನುವರು. ಮಂಡಲವಿಲ್ಲದ ಅನ್ನದ ರಸವನ್ನು ರಾಕ್ಷಸರು, ಪಿಶಾಚಗಳು, ಯಾತುಧಾನರು ಅಪಹರಿಸುವರು. ಬ್ರಹ್ಮಾದಿ ದೇವತೆಗಳು, ವಸಿಷ್ಠನೇ ಮೊದಲಾದ ಸಕಲ ಮುನಿಗಳು ಮಂಡಲ ಮಾಡಿ ಭುಂಜಿಸುವರು. ಆದುದರಿಂದ ಮಂಡಲವನ್ನು ಮಾಡಬೇಕು. ಬ್ರಾಹ್ಮಣ ಭೋಜನದಲ್ಲಿ ಚತುರಸ್ರವು, ಕ್ಷತ್ರಿಯನಲ್ಲಿ ತ್ರ್ಯಸ್ರವು, ವೈಶ್ಯನಲ್ಲಿ ವರ್ತುಲವೋ ಆದ ಮಂಡಲವನ್ನು ಮಾಡಬೇಕು. ಶೂದ್ರ ಭೋಜನದಲ್ಲಿ ಪ್ರೋಕ್ಷಣೆ ಮಾತ್ರ ಮಾಡಬೇಕು. ತೊಡೆ, ಕೈ, ಬಟ್ಟಲುಗಳಲ್ಲಿ ಭುಂಜಿಸಬಾರದು. ಆಸನ, ಹಾಸಿಗೆ, ಕೊಳೆ ಇವುಗಳಲ್ಲಿಯೂ ಭೋಜನ ಮಾಡಕೂಡದು. ಧರ್ಮಶಾಸ್ತ್ರವೆಂಬ ರಥವನ್ನು ಏರಿದವರು, ವೇದವೆಂಬ ಖಡ್ಗವನ್ನು ಧರಿಸಿದವರು ಆದ ಬ್ರಾಹ್ಮಣರು ಆಟಕ್ಕಾಗಿಯಾದರೂ ಯಾವುದನ್ನು ಹೇಳುವರು ಅದೇ ಉತ್ತಮ ಧರ್ಮವೆನ್ನಿಸಿಕೊಳ್ಳುವುದು. ಧರ್ಮಾಪೇಕ್ಷೆಯು ರಾತ್ರಿಯಲ್ಲಿ ಅರಳು ಮೊಸರನ್ನ ತಿನ್ನಬಾರದು. ಹಾಗೆ ತಿನ್ನುವವನು ಧರ್ಮ ಭ್ರಷ್ಟನು, ವ್ಯಾಧಿ ಪೀಡಿತನೂ ಆಗುವನು. ಏಣಿ, ಹಾಲು, ನೀರು, ಉಪ್ಪು, ಜೇನು, ಗಂಜಿಗಳನ್ನು ಬ್ರಾಹ್ಮಣನು ಕೈಯಿಂದ ಕೊಟ್ಟರೆ ಪ್ರಚುರ ಚಾಂದ್ರಾಯಣಗಳನ್ನು ಆಚರಿಸಬೇಕು. ಗಂಧ, ಆಭರಣ, ಮಾಲ್ಯಗಳನ್ನು ದಾನ ಮಾಡುವ ಧರ್ಮಜ್ಞನು, ಸುಗಂಧನು, ಯಾವಾಗಲೂ ಆನಂದಗೊಂಡವನು ಆಗುವನು. ನೀಲ ರಕ್ತ ವಸ್ತ್ರಗಳನ್ನು ದೂರದಿಂದಲೇ ತ್ಯಜಿಸಬೇಕು. ಸ್ತ್ರೀಯರ ಕ್ರೀಡಾ ಸಂಭೋಗಗಳಲ್ಲಿ ಮಾತ್ರ ಅದು ದುಷ್ಟವಾಗುವುದಿಲ್ಲ. ನೀಲಿಯನ್ನು ಕಾಪಾಡುವುದರಿಂದಲೂ ವಿಕ್ರಯಿಸುವುದರಿಂದಲೂ ಆ ನೀಲಿಯಿಂದ ಜೀವಿಸುವುದರಿಂದಲೂ ಅಶುದ್ಧನಾದ ಬ್ರಾಹ್ಮಣನು 3 ಕೃಚ್ಛ್ರಗಳಲ್ಲಿ ಶುದ್ಧನಾಗುವನು. ನೀಲಿ ವಸ್ತ್ರವನ್ನು ಧರಿಸಿದವನು ಮಾಡಿದ ಸ್ನಾನ, ದಾನ, ತಪಸ್ಸು, ಹೋಮ, ವೇದಾಧ್ಯಯನ, ಪಿತೃತರ್ಪಣ, ಮಹಾಯಜ್ಞ ಇವುಗಳು ನಿಷ್ಫಲವಾಗುವವು. ನೀಲಿ ವಸ್ತ್ರವನ್ನು ಶರೀರದಲ್ಲಿ ಧರಿಸಿದ ಬ್ರಾಹ್ಮಣನು ಆ ಬಟ್ಟೆಯಲ್ಲಿರುವ ನೂಲಿನ ಸಂಖ್ಯೆಯಷ್ಟು ಕಾಲ ನರಕದಲ್ಲಿ ವಾಸಿಸುವನು. ಅವನು 1 ದಿನ ಉಪವಾಸ ಮಾಡಿ ಪಂಚಗವ್ಯವನ್ನು ಪ್ರಾಶನ ಮಾಡಿದರೆ ಶುದ್ಧನಾಗುವನು. ನೀಲ ವಸ್ತ್ರದಿಂದ ಅನ್ನವನ್ನು ಸಿದ್ಧ ಮಾಡಿದರೆ ಆ ಅನ್ನವನ್ನು ಭುಂಜಿಸುವವನು ಅಮೇಧ್ಯವನ್ನು ತಿಂದವನಂತಾಗುವನು. ದಾನ ಮಾಡುವವನು ನರಕಕ್ಕೆ ಹೋಗುವನು. ಬ್ರಾಹ್ಮಣನ ಅನ್ನವು ಅಮೃತವು, ಕ್ಷತ್ರಿಯನ ಅನ್ನವು ಹಾಲು, ವೈಶ್ಯನ ಅನ್ನವು ಕೇವಲ ಅನ್ನವು, ಶೂದ್ರನ ಅನ್ನವು ರಕ್ತವು ಎನ್ನಿಸಿಕೊಳ್ಳುವುದು. ವೈಶ್ವದೇವ ಹೋಮ, ದೇವತಾ ಪೂಜೆ, ಜಪ, ಋಗ್ಯಜುಸ್ಸಾಮ ವೇದಗಳು ಇವುಗಳಿಂದ ಸಂಸ್ಕೃತವಾಗುವುದರಿಂದ ವಿಪ್ರಾನ್ನವು ಅಮೃತವೆನ್ನಿಸಿಕೊಳ್ಳುವುದು. ವ್ಯವಹಾರಾನುಗುಣವಾದ ನ್ಯಾಯದಿಂದಲೂ ಪ್ರಜಾಪಾಲನೆಯಿಂದಲೂ ಸಂಪಾದಿಸಿದ ಕ್ಷತ್ರಿಯ ಅನ್ನವು ಪಯೋನ್ನವೆನ್ನಿಸಿಕೊಳ್ಳುವುದು. ವೈಶ್ಯನು ತಾಡನ, ಬಂಧನ ಮೊದಲಾದವುಗಳಿಂದ ಎತ್ತುಗಳ ಮೂಲಕ ಕರ್ಷಣ ಯಜ್ಞದಿಂದ ಸಂಪಾದಿಸಿಕೊಟ್ಟ ಅನ್ನವು ಅನ್ನವೆನ್ನಿಸಿಕೊಳ್ಳುವುದು. ಮೂಢನು, ಮದ್ಯಪಾನ ನಿರತನು ಆದ ಶೂದ್ರನ ವೇದಮಂತ್ರವಿಲ್ಲದ ಅನ್ನವು ರುಧಿರವೆನ್ನಿಸಿಕೊಳ್ಳುವುದು. ಅಲ್ಪಕ್ಕಾಗಿ ಮನುಷ್ಯನು ವ್ಯರ್ಥವಾಗಿ ಶಪಥ ಮಾಡಕೂಡದು. ವ್ಯರ್ಥವಾಗಿ ಶಪಥ ಮಾಡುವವನು ಇಹಪರ ಲೋಕಗಳಲ್ಲಿ ಹಾಳಾಗುವನು. ಕಾಮಿನಿಯರು, ಸ್ತ್ರೀಯರ ವಿವಾಹ, ಗೋವುಗಳ ಆಹಾರ, ಧನನಾಶ, ಬ್ರಾಹ್ಮಣಾನುಗ್ರಹ ಈ ಸಂದರ್ಭಗಳಲ್ಲಿ ಶಪಥ ಮಾಡುವುದರಿಂದ ಪಾಪವಿಲ್ಲ. ಬ್ರಾಹ್ಮಣನಲ್ಲಿ ಸತ್ಯದಿಂದಲೂ, ಕ್ಷತ್ರಿಯನಲ್ಲಿ ವಾಹನ ಆಯುಧಗಳಿಂದಲೂ, ವೈಶ್ಯನಲ್ಲಿ ಗೋವು, ಬೀಜ, ಚಿನ್ನದಿಂದಲೂ, ಶೂದ್ರನಲ್ಲಿ ಸಮಸ್ತ ಪಾಪಗಳಿಂದಲೂ ಶಪಥ ಮಾಡಬೇಕು. ಅಜ್ಞಾಹರಣದಿಂದ ಬ್ರಾಹ್ಮಣನಿಂದಲೂ, ನೀರಿನಲ್ಲಿ ಮುಳುಗಿಸುವುದರಿಂದ ಕ್ಷತ್ರಿಯನಿಂದಲೂ, ಪುತ್ರ ಪತ್ನಿಯರ ಸ್ಪರ್ಶದಿಂದ ವೈಶ್ಯನಿಂದಲೂ, ತಲೆಯನ್ನು ಮುಟ್ಟಿಕೊಳ್ಳುವುದರಿಂದ ಶೂದ್ರನಿಂದಲೂ ಶಪಥ ಮಾಡಿಸಬೇಕು. ಯಮನು ಯಮನಲ್ಲ, ಆತ್ಮವೇ ಯಮನು. ಆತ್ಮ ಸಂಯಮವುಳ್ಳವನನ್ನು ಯಮನು ತಾನೇ ಏನು ಮಾಡುವನು? ಸ್ವಾಧೀನವಾಗದ ಆತ್ಮದಂತೆ ಖಡ್ಗವು ತೀಕ್ಷ್ಣವಲ್ಲ, ಸರ್ಪವು ಶತ್ರುವು ಕ್ಷುದ್ರರಲ್ಲ. ಕ್ಷಮಾಶೀಲನನ್ನು ಜನರು ಅಶಕ್ತನೆಂದು ತಿಳಿಯುವುದೊಂದೇ ದೋಷವು. ಅದಕ್ಕಿಂತಲೂ ದೋಷವು ಯಾವುದೂ ಇರುವುದಿಲ್ಲ. ವ್ಯಾಕರಣ ಶಾಸ್ತ್ರದಲ್ಲಿ ಆಸಕ್ತನಾದವನಿಗೂ, ಸುಂದರವಾದ ಮನೆಯಲ್ಲಿ ಪ್ರೀತಿಯುಳ್ಳವನಿಗೂ, ಭೋಜನಾಚ್ಛಾದನಗಳಲ್ಲಿ ನಿರತನಿಗೂ, ಜನರ ದ್ರವ್ಯಗಳನ್ನು ತೆಗೆದುಕೊಳ್ಳುವವನಿಗೂ ಮೋಕ್ಷವಾಗುವುದಿಲ್ಲ. ನಿಯಮಶೀಲನು, ದೇವಭಕ್ತನು, ಸಕಲೇಂದ್ರಿಯ ಪ್ರೀತಿ ಇಲ್ಲದವನು, ವೇದಾಧ್ಯಯನಾಸಕ್ತನು, ಹಿಂಸೆ ಮಾಡದವನು ಆದವನಿಗೆ ನಿಶ್ಚಯವಾಗಿಯೂ ಮೋಕ್ಷವು ಲಭಿಸುವುದು. ಈ ಲೋಕದಲ್ಲಿ ಮನುಷ್ಯನಿಗೆ ನಿಯಮಶೀಲತೆಯು, ಇಂದ್ರಿಯ ನಿಗ್ರಹವು, ಯೋಗವು, ದೈವತ ಪೂಜೆಯು ಹೇಗೆ ಉಂಟಾಗುವುದು?
ಕಾಶಿಯಲ್ಲಿ ಇವುಗಳೇನು ಇಲ್ಲದೆಯೇ ಸ್ವಾಭಾವಿಕವಾಗಿ ಮುಕ್ತಿ ಉಂಟಾಗುವುದು. ಕಾಶಿಯಲ್ಲಿ ವಿಶ್ವೇಶ ಧ್ಯಾನವೇ ಯೋಗವು. ಅಲ್ಲಿ ವಾಸಿಸುವುದೇ ತಪಸ್ಸು. ಗಂಗೆಯಲ್ಲಿ ಸ್ನಾನ ಮಾಡುವುದೇ ವ್ರತ. ದಾನ, ನಿಯಮ ಮತ್ತು ಯಮಗಳು. ಸ್ಕಂದನು ಹೇಳುತ್ತಾನೆ, ಕಾಶಿ ಕ್ಷೇತ್ರದಲ್ಲಿ ನ್ಯಾಯದಿಂದ ಹಣವನ್ನು ಸಂಪಾದಿಸುವವನು, ತತ್ವಜ್ಞಾನ ನಿರತನು, ಅತಿಥಿ ಪ್ರಿಯನು, ಶ್ರಾದ್ದ ಮಾಡುವವನು, ಸತ್ಯವಾದಿಯೂ ಆದ ಗೃಹಸ್ಥನು ಮುಕ್ತನಾಗುವನು. ಗೃಹಸ್ಥನು, ದೀನರು, ಕುರುಡರು, ಕೃಪಣರು, ಅರ್ಥಿಗಳು ಇವರಿಗೆ ವಿಶೇಷವಾಗಿ ಅನ್ನದಾನ ಮಾಡಿ ಗ್ರಹ್ಯ ಕರ್ಮಗಳನ್ನು ಆಚರಿಸಿದರೆ ಶ್ರೇಯಸ್ಸನ್ನು ಪಡೆಯುವನು. ಹೀಗೆ ಮಾಡಿದವರಿಗೆ ಕಾಶಿನಾಥನು ಪ್ರಸನ್ನನಾಗುವನು. ಆ ಕಾಶಿನಾಥನ ಅನುಗ್ರಹದಿಂದ ಕಾಶಿ ವಾಸವು ಲಭಿಸಿ ಮೋಕ್ಷ ಉಂಟಾಗುವುದು. ಕಾಶಿಯನ್ನು ಸೇವಿಸಿದವನು ಸಮಸ್ತ ತೀರ್ಥಗಳಲ್ಲಿ ಮಿಂದವನು, ಸಮಸ್ತ ಯಜ್ಞಗಳಲ್ಲಿ ದೀಕ್ಷೆಗೊಂಡವನು, ಸಕಲ ದಾನಗಳನ್ನು ಇತ್ತವನು ಆಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಗೃಹಸ್ಥ ಧರ್ಮ ನಿರೂಪಣವೆಂಬ 40ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.